ಅಡುಗೆ ಮನೆಯೊಳಗೆ ಬಂದು ನೋಡ್ರಿ ಫ್ರೆಂಡ್ಸ್. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆ ನೋಡ್ರಿ ಅಡುಗೆ ಮನೆಯಾಗ ಬಂದು ಕಿಟಕಿ ಓಪನ್ ಮಾಡಿದ್ರ ಎಳೆ ಬಿಸಿಲು ಅಂತಾರಲ್ಲ ಆ ಥರ ಬಿಸಿಲು ಮೈಮ್ಯಾಗ ಬೀಳ್ತೈತಿ. ಆರೋಗ್ಯಕ್ಕೆ ಒಳ್ಳೆಯದು, ಅದರಿಂದ ವಿಟಮಿನ್ ಡಿ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಬರ್ರಿ ಫ್ರೆಂಡ್ಸ್, ಸೂರ್ಯನ ಎನರ್ಜಿ ದಿನವಿಡೀ ಹೆಂಗೆ ಇರ್ತೈತಿ ಅದೇ ಥರ ನಾವು ಕೂಡ ಇರೋಣ. ಎಲ್ಲರಿಗೂ ಆರೋಗ್ಯ ದೇವರು ಕೊಡಲಿ, ಸಿರಿ ಸಂಪತ್ತನ್ನು ಕೊಡಲಿ, ಅಂದ್ಕೊಂಡಿರುವಂಥದ್ದು ಸಾಧನೆ ಮಾಡುವಂಥ ಒಂದು ಚೈತನ್ಯ ಎಲ್ಲರಿಗೂ ಕೂಡ ರಾಯರು ತುಂಬಲಿ, ನನಗೂ ಒಳ್ಳೆಯದಾಗಲಿ. ನಿಜ 2-3 ದಿವಸದಿಂದ ಭಾಳ ಖುಷಿ ಆಗತ್ತೈತಿ. ಯಾಕಂದ್ರೆ ನಾನು ಹಾಕುವಂಥ ಎಫರ್ಟ್ಗೆ ಎಲ್ಲೋ ರಾಯರು ಇದ್ದಾರಪ್ಪ, ನನಗೇನೋ ಒಂದು ಯಾವುದೇ ಮುಖಾಂತರ ಒಂದು ಎಲ್ಲೋ ಒಂದು ನೆಮ್ಮದಿ ಸಿಗಾಕತ್ತೈತೆ ಅನ್ನೋದು ಒಂದು ಖುಷಿ ಐತಿ. ಸೊ ಇದೇ ಎನರ್ಜಿ ಒಳಗೆ ವಿಡಿಯೋ ಶುರು ಮಾಡೋಣ ಅಂತ ಬರ್ರಿ. ಮಕ್ಕಳಿಗೆ ಚಹಾ ಮಾಡಿಕೊಟ್ಟೇನಿ ರೀ, ಹಾಗೆ ಖಾರಿ ಟೋಸ್ಟ್ ಕೊಟ್ಟಿದ್ದೆ. ಸೊ ಏನು ಬೇಕಾಗಿದ್ದು ತಿಂದು ಇದೊಂದು ಹುಷಾರು ನೋಡ್ರಿ. ನಮ್ಮ ಪಿಲ್ಲು ರಾಜ ಚೆಲ್ಲನ ಹಾಗೇ ಮತ್ತು ಅವರಿಗೆ ಚಪಾತಿ ಮಾಡಿಕೊಟ್ಟೇನಿ ರೀ. ಹಂಗೆ ಸ್ವಲ್ಪ ಮಸಾಲೆ ಖಾರ ಒಂಚೂರು ಎಣ್ಣೆ ಹಾಕಿ ರೋಲ್ ಮಾಡಿಕೊಟ್ಟೇನಿ ರೀ. ಒಂದೊಂದು ಚಪಾತಿ ಮಾಡಿಕೊಟ್ಟಿನಿ ಅವರಿಗೆ. ಖಾರಿ ಟೋಸ್ಟ್ ಇಲ್ಲೇ ಇಟ್ಟಿದ್ದೀನಿ, ಗ್ಯಾಸ್ ಕಟ್ಟಿ ಒರೆಸ್ಕೊಂಡು. ಮತ್ತು ಅವ್ರಿಗೆ ನೀರು ಕಾಸ್ಕೊಟ್ಟು ಚಹಾ ಮಾಡಿ ಚಪಾತಿ ಮಾಡಿ ಕೊಟ್ಟ ಮ್ಯಾಗ ಅವ್ರು ಹೋದ್ರು. ಈಗ ಯಜಮಾನ್ರಿಗೆ ನೀರು ಕಾಸ್ಕೊಟ್ಟಿನಿ, ಅವ್ರ ಮೈ ತೊಗೊಳಕತ್ತಾರ. ಈಗ ಸಾಲು ಕಾಸಿ ನೋಡ್ರಿ. ಈಗ ನೆಕ್ಸ್ಟಕ್ಕೆ ರೆಡಿ ಮಾಡ್ಬೇಕು ರೀ ಫ್ರೆಂಡ್ಸ್. ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಆಗೈತೆ ನೋಡ್ರಿ. ಇಲ್ಲಿ ಸೊ ಈ ಕಡೆ ಉಪ್ಪಿಟ್ಟು ಬೊಗಣೆ ಮಾಡೀನಿ ಇವತ್ತು. ಕಡೆಗೆ ಮಾಡಿಲ್ಲ, ಕಡೆಗೆ ಬಂಡದ್ರೊಳಗೆ ಐತಿ. ಬಿಳಿ ರವ್ದು ಉಪ್ಪಿಟ್ಟು ಮಾಡೀನಿ. ಹಾಗೆ ಈ ಕಡೆಗೆ ಚಾಕ್ ರೆಡಿ ಮಾಡಬೇಕು. ಮೊದಲ ಹೋಗಿ ಇವರಿಗೆ ಉಪ್ಪಿಟ್ಟು ಕೊಡೋಮಂತ ಯಜಮಾನ್ರಿಗೆ. ಎಷ್ಟು ಫಾಸ್ಟ್ ಹಚ್ತೀರಿ? ಎಷ್ಟು ಫಾಸ್ಟ್ ಹಚ್ಚಿರಿ? ನೀರು ಕೊಳ್ಳೇನು? ಯಜಮಾನ್ರು ಕೆಲ್ಸಕ್ಕೆ ಹೋದ್ರು ನೋಡ್ರಿ. ನಾಷ್ಟ ಮಾಡಿ ಚಹಾ ಕುಡ್ದು ನಂದು ನಾಷ್ಟ ಆಗಿ ಚಹಾ ಆಯಿತು. ಸದ್ ಮತ್ತೆ ಕೆಲಸ ಕಡೆ ಗಮನ ಕೊಡಬೇಕು. ಮಕ್ಕಳು ಇನ್ನು 12 ಗಂಟೆಗೆ ಬರ್ತಾರೆ. ಸಾಲೆ 12 ಗಂಟೆಗೆ ಬಿಡ್ತಾರೆ. 12-10 ನಿಮಿಷ 12-15 ನಿಮಿಷಕ್ಕೆ ಬರ್ತಾರೆ. ಅವ್ರು ಬರೋಷ್ಟೊತ್ತಿಗೆ ಮನೆ ಕೆಲಸ ಎಲ್ಲನೂ ಕೂಡ ಮಾಡಬೇಕಂತ ಅಂದ್ಕೊಂಡಿನಿ. ಸದ್ಯಕ್ಕೆ ಟಾರ್ಗೆಟ್ ಅದೇ. ಒಮ್ಮೊಮ್ಮೆ ಏನು ಕೆಲಸ ಮಾಡ್ಬೇಕಂತ ಅಂದ್ಕೊಂಡಿರ್ತೀನಿ ರೀ, ಏನಾದರೂ ಅಡ್ಡಿ ಬಂದುಬಿಡ್ತಾವೆ. ಅದು ಅಂದ್ಕೊಂಡು ಟೈಮಿಗೆ ಆಗೋದೇ ಇಲ್ಲ ಅದು. ಹಾಗಾಗಿ ಈಗ ನೋಡೋಮಂತ ಸುಮ್ಮಂಗೆ ಮಾಡ್ತಾ ಹೋಗ್ತೀನಿ. ಕೆಲಸ ಎಲ್ಲಿವರೆಗೂ ಬರ್ತಾ ಗೊತ್ತಿಲ್ಲ. ಅವ್ರು ಬಂದ ಮ್ಯಾಗೂ ಎಲ್ಲಿ ಹೋಗೋದಿರಂಗಿಲ್ಲ, ಮನೆಯಾಗೆ ಇರ್ತೀನಿ. ಬಟ್ ಆದರೂ ಮಕ್ಕಳು ಬರೋಷ್ಟೊತ್ತಿಗೆ ಕೆಲಸ ಮಾಡಿ ಆರಾಮ್ಸೆ ಒಂದು ಸ್ವಲ್ಪ ಶಾರ್ಟ್ಸ್ ವಿಡಿಯೋ ರೀಲ್ಸ್ ಆದರೂ ಕೂಡ ಮಾಡಬೇಕಂತ ಅನ್ಕೋತೀನಿ. ಬೇರೆ ಬೇರೆ ಆ್ಯಂಗಲ್ದೊಳಗೆ ಇದು ಅನ್ಕೊಳಂದೆ ಆಗ್ಬಿಡ್ತಾ. ಯಾರಾದರೂ ಬರ್ತಾರಾ, ಫೋನ್ ಕಾಲ್ ಬರ್ತಾವೆ, ನಮ್ಮ ಮೂಡ್ ಅಪ್ಸೆಟ್ ಆಗಿಬಿಡ್ತೈತಿ. ಹಿಂಗೆ ಏನಾರ ಆಗಿ ಇಲ್ಲಿ ಲತ್ತಿ ಹೊಡಿತನ್ನಂಗೆ ಆಗ್ಬಿಡ್ತಾವೆ. ಸಾಧ್ಯವಾದಷ್ಟು ಕೆಲಸಗಳನ್ನ ಮಾಡ್ಬೇಕಂತೇಳಿ ಶುರು ಮಾಡೀನಿ ಎನರ್ಜಿಟಿಯಿಂದ. ನೀವು ಕೂಡ ಕಂಟಿನ್ಯೂ ಆಗಿ ಲಾಗ್ದಾಗ ನೋಡ್ತಾ ಇರ್ರಿ. ಹಂಗೆ ನೀವೆಲ್ಲ ಲಾಗ್ ಯಾವ ಟೈಮ್ದಾಗ ನೋಡ್ತಿರ್ತೀರಿ ನನ್ನ ವಿಡಿಯೋನ ಕಾಮೆಂಟ್ ಮಾಡಿ ಹೇಳ್ರಿ. ಸುಮಾರು ಜನ ನನಗೆ ಫೋನ್ ಮಾಡಿದಾಗ ಹೇಳ್ತಿರ್ತಾರೆ, ಇಲ್ಲಕ್ಕ ಕೆಲಸ ಮಾಡುವಾಗ ನಿಮ್ಮ ಲಾಗ್ ಮಾಡಿಟ್ಟು ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ. ಲಾಗ್ ಆನ್ ಮಾಡಿಟ್ಟು, ಯಾಕಂದ್ರೆ ಲೆಂತಿ ವಿಡಿಯೋ ಇರ್ತಾವೆ ನೋಡ್ರಿ, 20-25 ನಿಮಿಷದ ಒಳಗಡೆ ಇರ್ತಾವೆ. ರೊಟ್ಟಿ ಮಾಡೋದಾಗಿರ್ಬೋದು, ಅಡುಗೆ ಭಾಂಡೆ ಇವಾಗೇನು ಏನಿದ್ರು ಒಟ್ಟು ವಿಡಿಯೋ ಆನ್ ಮಾಡಿಡೋದು. ನಿಮ್ಗೆ ಕೇಳ್ತಾ ನೋಡ್ತಾ ಕೆಲಸ ಮಾಡೋದಂತ ಹೇಳ್ತಾರೆ. ಬಟ್ ನೀವು ಯಾವ ಥರ ಮಾಡ್ತೀರಿ? ಕೆಲವರು ರಾತ್ರಿ ಊಟ ಮಾಡೋತ್ನಾಗ ಆನ್ ಮಾಡಿರ್ತೀವಿ ಅಂತಾರೆ. ಇನ್ನು ಕೆಲವ್ರು ಅಂದರು ಎಲ್ಲ ಕೆಲಸ ಮಾಡಿ ಆರಾಮ್ಸೆ ನೈಟ ಇಲ್ಲ ಈವ್ನಿಂಗ್ ಟೈಮ್ದಾಗ ಹಿಂಗೈತೆ ನೋಡ್ತಿರ್ತೀವಿ ಅಂತಾರೆ. ಬಟ್ ನಿಮ್ಮದು ಶೆಡ್ಯೂಲ್ ಯಾವ ಥರ ಇರುತ್ತೆ, ಯಾವಾಗ ನೋಡ್ತೀರಿ ಕಾಮೆಂಟ್ ಮಾಡಿ ಹೇಳ್ರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿರಿ. ಲಿಫ್ಟ ನೋಡಿರಿ ಫ್ರೆಂಡ್ಸ್, ಆ ಕಡೆಗೆ ಒಂದು ಸ್ವಲ್ಪ ಬ್ರೈಟ್ ಅನ್ನೋದು ಕಡಿಮೆ ಅಂತ ಅನ್ನಿಸ್ತೈತಿ. ಇಲ್ಲಿ ಕಿಟಕಿ ಇರೋದ್ರಿಂದ ತುಂಬಾ ಬ್ರೈಟ್ ಅಂತ ಅನ್ನಿಸ್ತದೆ ನೋಡ್ರಿ. ಇಲ್ಲಿ ಗಾಳಿ ಬರ್ತೈತಿ, ಇಲ್ಲಿ ನೋಡ್ತಿರ್ಬೋದು ನೀವು, ತಣ್ಣಗೆ ಗಾಳಿ ಐತಿ. ಸದ್ಯಕ್ಕೆ ಬ್ಯಾಸ್ಗೆ ಒಂಚೂರು ಬೆಟ್ರ್ ಅಂತ ಅನ್ಕೋತೀನಿ. ಲೈಟ್ ಗೀಟ್ ಹೋತು ಇಲ್ಲ ಬ್ಯಾಸರ ಆಯಿತು ಅಂದ್ರೆ ಇಲ್ಲಿ ಸ್ವಲ್ಪ ಇಲ್ಲಿ ಪ್ಯಾಂಟಿಗೆ ಬಲ್ಯಾಕ ಇಲ್ಲಿ ಬಂದು ಕೂತ್ರೆ ತಣ್ಣಗೆ ಗಾಳಿ ಬರ್ತದ್ರಿ. ನೆಕ್ಸ್ಟ್ ಈಗ ನಾನು ನೋಡೋಣ, ಈಗ ಮಾರ್ಚ್ ಎಂಡಿಗೆ ಯಾವ ಥರ ಇರುತ್ತೆ. ಈಗಂತೂ ಸ್ವಲ್ಪ ತಂಪಂತ ಅನ್ಸಾಗತ್ತದ. ಮುಂದೆ ಹೆಂಗೆ ಇರುತ್ತೆ, ಇದು ಫಸ್ಟ್ ವರ್ಷದ ಅನುಭವ. ಇಲ್ಲಿ ಎಲ್ಲನೂ ನಿಮ್ಗೆ ಶೇರ್ ಮಾಡ್ತೀನಿ. ಕೆಲಸ ಶುರು ಮಾಡ್ಕೊಂಡಿನ್ರಿ. ಈಗ ಅಡುಗೆ ಮನೆ ಕೆಲಸ ಮಾಡ್ಕೊಂಡ್ರಾಯ್ತು. ಮೊದಲು ಮೇನ್ ಅದೇ ಅಲ್ರಿ ಹೆಣ್ಮಕ್ಳಿಗೆ. ಅದು ಆಯ್ತಂದ್ರೆ ಮತ್ತೇನು, ಒಂದು ಕಸ ಹೊಡೆದು ಒಂದು ನೆಲ ಒರೆಸಿಬಿಟ್ರೆ ಕಂಪ್ಲೀಟ್ ಆಗಿಬಿಡ್ತೈತಿ. ಈ ಸದ್ಯಕ್ಕೆ ಸ್ವಲ್ಪ ಇದನ್ನು ಸಾಬೂನು ಹಚ್ಚಿ ತೊಳ್ಕೊಂಡಿನ್ರಿ. ಇವಾಗ ಒರೆಸ್ಕೊಳಕತ್ತೀನಿ. ಅರಿಬಿಲೆ ಒರೆಸ್ಕೊಂಡ್ರೆ ಲಗುಟ್ ಒಣಗಿಬಿಡ್ತೈತಿ. ಹಿಂದೆ 2 ಸರಿ ಹಿಂದಿಂದ ಒರೆಸ್ಕೊಂಡೆ ಅಂದ್ರೆ ಈ ಥರ ಕಾಣಿಸಂಗಿಲ್ಲ ರೀ, ಪ್ಲೇನ್ ಕಾಣಿಸ್ತದ. ಸೊ ಹಂಗೆ ಇದು ಗೋಟು ಹಂಗೆ ಒರೆಸ್ಕೊಂಡ್ಬಿಡ್ತೀನಿ ಅದ್ರ ಜೊತೆಗೆ. ಇಲ್ಲಿಕ ಎಷ್ಟೋ ಮನ್ಯಾಗ ನೋಡೀನಿ ಜಿಗಿ ಅನ್ನಂಗೆ ಕಾಣಿಸ್ತಿರ್ತೀವಿ. ಸೊ ಇದಿಷ್ಟು ಇಲ್ಲಿವರೆಗೂ ಈ ಥರ ಮಾಡಿಕೊಂಡು ಇದನ್ನ ಸೈಡಿಗೆ ಇಟ್ಬಿಡ್ತೀನಿ. ಹಂಗೆ ರಾಜಗಿರಿ ತೊಗೊಂಡು ಬಂದಿದ್ದಾರೆ ಯಜಮಾನ್ರು. ರಾಜಗಿರಿನ ತೊಳೆದಿಟ್ಟಿನಿ, ಆಮೇಲೆ ಸೋಸ್ಕೊತೀನಿ. ಇರಿಬ್ ನೋಡ್ರಿ ಎಲ್ಲ ಕಡೆ ಇರಿಬಾಗ್ಬಿಟ್ಟವು ಈ ಸದ್ಯಕ್ಕಂತ್ರೂ.
ಸೊ ತೊಳೆದಿಟ್ಟಿದ್ನೆ. ಇದು ಗ್ಯಾಸನ್ನು ಕೂಡ ಸಾಬೂನು ಎಲ್ಲ ತೊಳ್ಕೊಂಡಿನಿ ರೀ. ಈಗ ಇದನ್ನು ಮತ್ತೊಂದು ಸರಿ ಒಣ ಅರಿವಿಲೆ ಒರೆಸ್ಕೊಂಡು ಈ ಕಡೆ ಸರಿಸ್ಕೊತೀನಿ ರೀ. ಇದನ್ನು ಈ ಕಡೆ ಸರಿಸ್ಕೊಂಡು ಬಾಂಡೆಗಳು ಏನದ ನೋಡಿರಿ, ಬಾಂಡೆಗಳ್ನ ತಿಕ್ಕೊಂಡ್ಬಿಡ್ತೀನಿ ರೀ ಫ್ರೆಂಡ್ಸ. ಉಳ್ದದ್ದು ಮತ್ತು ನೆಕ್ಸ್ಟ್ ಹಂಗೆ ಒಂದು ವಿಡಿಯೋದಾಗ ತೋರಿಸ್ತಾ ಹೋಗ್ತೀನಿ. ಬಾಂಡೆ ಎಲ್ಲ ಸದ್ಯಕ್ಕೆ ತಿಕ್ಕಿಟ್ಟಿನಿ ರೀ. ಹಿಂಗೆ ಅನ್ನೋಷ್ಟೊತ್ತಿಗೆ ಎಲ್ಲ ತೊಳ್ಕೊಂಬಂದ್ಬಿಡ್ತೀನಿ ನೋಡಿರಿ. ಬಾಂಡೆಗಳು ಎಲ್ಲನೂ ಕೂಡ ತಿಕ್ಕಿಟ್ಟೆ. ಇವಾಗ ಅಡುಗೆ ಮನೆ ಕ್ಲೀನ್ ಅಂತ ಅನ್ಸಕತ್ತೈತೆ ನೋಡಿರಿ, ಖುಷಿ ಅಂತ ಅನ್ನಿಸ್ತದ. ಸಿಂಕನ್ನು ಕೂಡ ತಿಕ್ಕಿನಿ. ಇದು ಮುಸ್ರಿ ಎಲ್ಲ ಸಿಂಕ್ನಂದು ಇದನ್ನು ಹೊರಗಡೆ ಇಡಬೇಕು. ಉಳ್ದದ್ದು ಮತ್ತೇನು ಐತ್ರಿ ಕೆಲಸ. ಇಲ್ಲಿ ನೋಡಿರಿ ಸಂಡಿಗೆ ಹಾಕಿದ್ನೆಲ್ಲ ಫ್ರೆಂಡ್ಸ ಇವತ್ತಿಲ್ಲೇ ಹಾಕಿ ನೋಡಿರಿ ಒಣಗಾಕ. ಇಲ್ಲೇ ಬಿಸಿಲಿಗೆ ಒಣಗೋತಾವು. ಎಷ್ಟೊತ್ತನ ಆಗ್ತದೆ ಅಷ್ಟೊತ್ತಿಗೆ ಅಂತೇಳಿ ಇದನ್ನು ಬುಟ್ಟಿ ಒಂದು ಉಳಿತು ನೋಡಿರಿ, ತಿಕ್ಕಬೇಕು ಅಂತೇಳಿ ಎಲ್ಲ ಅಂಟ್ಕೊಂಡವ. ಇಲ್ಲೇ ಒಂದು ಅರ್ಬಿ ಹಸೀನಿ ರೀ, ಅರ್ಬಿ ಮ್ಯಾಗ ಹಾಕಿ ನೋಡಿರಿ. ಆಲ್ರೆಡಿ ಆವಾಜ್ ಕೇಳ್ತಿರ್ಬೋದು ನಿಮಗೆ. ಒಣಗಾಕತ್ತಾವ ನೋಡಿರಿ ಫ್ರೆಂಡ್ಸ. ಫುಲ್ ಕಡಕ್ ಒಣಗಿದಂಗೆ ಅಂತ ಅನ್ನಿಸ್ತಾವ್ರಿ. ಮತ್ತು ನೈಟ್ ತೆಗೆದು ಒಳಗಡೆ ಇಡ್ತೀವಲ್ಲ ಮತ್ತು ಮೆತ್ತಗೆ ಅನ್ನಿಸ್ತಾವ್ರಿ, ಯಾಕಂದ್ರೆ ಉಳ್ಳಾಗಡ್ಡಿ ಇರ್ತಾವಲ್ಲ. ಸೊ ಹಾಗೆ ಆತಾವ್ರಿ ಅವು. ನಮಗೆ ನೀವು ಜಾಸ್ತಿ ದಿನ ಇಡೋದಿಲ್ಲ, ಎಲ್ಲ ಖಲಾಸ್ ಆತಾವ. ಯಜಮಾನ್ರು ಅವ್ರ ಫ್ರೆಂಡಿಗೆ ಅದು ಕೊಟ್ಟರೆ ಇಲ್ಲ ಅವರ ತಿಂದು ಕಲಸ್ ಮಾಡ್ತಾರೆ ರೀ. ನೋಡತ್ತೀರಿ ನೀವು 2 ದಿನದ ಹೆಂಗೆ ತಿಂತಾರೆ ಅವರು. ಅಂದ್ರೆ ಪಾಪ ತಿನ್ನಲಿ ಬಿಡ್ರಿ, ಅವ್ರ ಸಂಬಂಧ ಮಾಡೀನಿ. ಮತ್ತು ಹೊಟ್ಟೆ ಗಿಟ್ಟಿ ಕಡ್ದಿತ್ತು ಪದೇ ಪದೇ ಅದೇ ಹೇಳಿದ್ರೆ. ಸ್ವಲ್ಪ ಅವಾಗ ಈ ಥರ ಕೈ ಆಡ್ತಾ ಇದ್ರೆ ತಳಗ ಮ್ಯಾಗ ಒಣಗ್ತಾವಂತ ಹೇಳ್ರಿ. ಇಲ್ಲ ಗ್ಯಾಲರಿ ಒಳಗೆ ಒಂದು 2 ನಿಮಿಷ ಕುಂಡಿರ್ತೀನಿ ರೀ. ಈ ಥರ ಬಿಸಿಲು ಟೈಮ್ ಯಾವಾಗ 10-15 ನಿಮಿಷ ಆಗಿತ್ತು ನಾನು ಇಲ್ಲಿ ಬಂದು ಕುಂದ್ರುವಾಗ. ಇನ್ನು ಅಷ್ಟಕ್ಕೊಂದು ಟೈಮ್ ಐತೆ ನನಗಿನ್ನ 2 ತಾಸು ಟೈಮ್ ಐತಿ ನಮ್ಮ ಮಕ್ಕಳು ಸಾಲಿಲ್ಲ ಅಂತ ಬರೋಕೆ. ಅಷ್ಟೊತ್ತನ ಏನೋ ಮಾಡಬೇಕು. ಬಾಂಡೆ ಅಂತ ಆಗ್ಯಾವ. ಇನ್ನು ನೆಕ್ಸ್ಟ್ ಏನು ಮಾಡ್ತೀನಿ ನೋಡ್ಬೇಕು ರೀ ಕೆಲಸ. ಒಗ್ದಿ ನೋಡ್ರಿ ಫ್ರೆಂಡ್ಸ. ನಮ್ಮೊಬ್ಬ ಯೂಟ್ಯೂಬ್ ಫ್ರೆಂಡ್ ಅವರು ಕಾಲ್ ಮಾಡಿದ್ರು. ಸೊ ಅವ್ರ ಜೊತೆಗೆ ಮಾತಾಡ್ಕೊತ ಒಗ್ಯಾಣನು ಕೂಡ ಆದವು. ಬಚ್ಚಲ ತಿಕ್ಕೋದಿತ್ರಿ, ಬಚ್ಚಲನ್ನು ತಿಕ್ಕಿನಿ. ಸೊ ಒಗ್ಯಾಣ ಮಾಡಿದಾದ್ಮೇಲೆ ಸ್ವಲ್ಪ ಬಚ್ಚಲದೆಲ್ಲ ತಿಕ್ಕಿದಾದ್ಮೇಲೆ ನೀರು ಚೆಲ್ತಾ ನೋಡ್ರಿ. ಇದನ್ನ ಹಿಂದಗಡೆ ಕಾಲಂದ ಅರ್ಬಿನ ಹಿಂದಗಡೆ ಸ್ವಲ್ಪ ಒರೆಸ್ಕೊಂಡು ಹಿಂಡಿ ಮತ್ತು ಬೇರೆದು ಹಾಕ್ಬಿಡ್ತೀನಿ ರೀ. ಒಂದು 2 ನಿಮಿಷ ಇರಲಿ, ಹಿಂಡಿ ಹಾಕ್ತೀನಿ. ಈಗ ಅಲ್ಲಿನ ಸಂಡಿಗೆ ಹಾಕಿನ್ರಿ. ಇನ್ನೂ ಅಲ್ಲಿ ಸ್ವಲ್ಪ ಬಿಸಿಲು ಐತಿ. ಆ ಬಿಸಿಲು ಇರೋ ತನ ಸಂಡಿಗೆ ಒಂದು ಸ್ವಲ್ಪ ಎಷ್ಟು ಒಣಗ್ತಾವೆ ಅಷ್ಟು ಒಣಗಲಿ. ಆಮೇಲೆ ಇವೇನು ಬಿಡ್ರಿ 4-5 ಗಂಟೆ ಒಣಗಿದ್ರೂ ಮಸ್ತ್ ಒಣಗ್ತಾವೆ. ಈಗೇನು ಬ್ಯಾಸಿಗೆ 1 ತಾಸನೇ ಒಣಗ್ತಾವೆ. ಇವನ್ನ ಇನ್ನೂ ಸ್ವಲ್ಪ ಬಿಟ್ಟು ಒಣಾಕ್ತೀನಿ ರೀ ಫ್ರೆಂಡ್ಸ. ನನ್ನ ವ್ಲಾಗ್ಗಳು ನೋಡ್ರಿ 1 by 1 ಈಗ ಹಳೆವು ಹೊಸವು ರೀಸೆಂಟ್ ಆಗಿರುವಂಥವು ಎಲ್ಲವನ್ನೂ ಕೂಡ ಈ ಸದ್ಯಕ್ಕೆ ಟಿ ವಿ ಒಳಗೆ ಹಾಕಿ ರನ್ ಮಾಡಾಕತ್ತೀನಿ ನೋಡ್ರಿ ಫ್ರೆಂಡ್ಸ. ನಾನು ಆ ಥರ ಅಲ್ಲಿ ವಿಡಿಯೋದಾಗ ನೋಡ್ಕೊಳೋದಕ್ಕೆ ಖುಷಿ ಅಂತ ಅನಿಸ್ತೈತಿ. ಇಡೀ ಸ್ಕ್ರೀನ್ ಫುಲ್ ಅಲ್ಲೇ ಕಳ್ಸಕತ್ತೀನಿ ನೋಡ್ರಿ. ನೀವು ನಮ್ಮ ಬ್ಲಾಗನ್ನು ಟಿ ವಿ ಒಳಗೆ ನೋಡ್ತಿರೋ ಇಲ್ಲ ಮೊಬೈಲ್ದಾಗ ನೋಡ್ತಿರೋ ಕಮೆಂಟ್ ಮಾಡಿ ಹೇಳ್ರಿ. ಶೇಂಗಾ ಸಾರು ಮಾಡೀನಿ ರೀ ಸದ್ಯಕ್ಕೆ. ಎಣ್ಣೆ ಹೆಂಗೆ ಖಾಲಿ ಆಗಿತ್ತು ಹಾಗೇನೆ ಕಿತ್ಲಿ ಒಳಗೆ ಎಣ್ಣೆ ತೆಗ್ದು ನೋಡ್ರಿ. ಮೊನ್ನೆ ಸರಿ ಕಿತ್ಲಿ ತಿಕ್ಕಿನಿ. ಈಗೇನು ಸ್ವಚ್ಛನೇ ಐತ್ರಿ, ಹಂಗಾಗಿ ಸುತ್ತಮುತ್ತಿನ ಸ್ವಲ್ಪ ಒರೆಸ್ಕೊಂಡು ಎಣ್ಣೆನ ಹಾಕಿದ್ದೀನಿ. ಬೆಳಗ್ಗೆ ಮಾಡಿದ್ದು ಒಂಚೂರು ಉಪ್ಪಿಟ್ಟು ಐತ್ರಿ, ಮಕ್ಕಳು ತಿಂತಿನಾದ್ರು ಕೊಡ್ತೀನಿ. ಇಲ್ಲಿಕಂದ್ರೆ ಅಂಗನವಾಡಿಗೆ ಆಗೈತೆ ರೀ ಫ್ರೆಂಡ್ಸ. ಸಾರು ಆಗೈತಿ, ಅನ್ನನೂ ಕೂಡ ಆಗೈತೆ ನೋಡ್ರಿ. ಅನ್ನ ಜಸ್ಟ್ ಬಂದ್ ಮಾಡೀನಿ. ಈಗ ಒಗಿದು ಕ್ಯಾಪ್ಚರ್ ಆಗೋಲ್ತ್ರಿ. ಕೆಲಸ ಎಲ್ಲ ಆಗ್ತದೆ, ಕೆಲಸ ಎಲ್ಲ ಆಗಲ್ಲ. ಮೊನ್ನೆ ಅದು ಸ್ಕ್ರೀನ್ ಬೇರೆ ಇದು ಮಾಡ್ಕೊಂಬಂದು ನೋಡ್ರಿ. ಅವಾಗಿಂದ ಯಾಕೋ ಹಿಂಗೆ ಫುಲ್ ಸೂಕ್ಷ್ಮವಾಗಿ ಏನಿರುತ್ತೆ ನೋಡ್ರಿ, ಅದಷ್ಟು ಹೈಲೈಟಾಗಿ ಕಾಣಿಸಲಾಗೈತಿ. ಪರವಾಗಿಲ್ಲ. ಇದನ್ನು ಸಾರು ಕುದಿಬೇಕ್ರಿ. ಈಗ ರಾಜಗಿರಿನ ಇಲ್ಲಿ ತೊಳೆದಿಟ್ಟಿನಿ ಫ್ರೆಂಡ್ಸ. ಈಗ ಅದನ್ನ ಸೋಸ್ಕೋಬೇಕು. ಬತ್ತಿದಂಗೆ ಆಗಿತ್ತು ರೀ, ಹಂಗಾಗಿ ತೊಳೆದಿಟ್ಟಿದ್ನೆ ಫ್ರೆಶ್ ಆದಂಗೆ ಅಂತ ಅನ್ಸಕತ್ತದ. ಈಗ ಕಡಾಯಿ ಒಳಗನೆ ಗೋಧಿ ಹಿಟ್ಟು ಚಾಣಿ ಹಿಡ್ಕೊಂಡಿನಿ ರೀ, ಅದಕ್ಕೆ ಉಪ್ಪು ಹಾಕಿನಿ. ಈಗ ಇದನ್ನು ಚಲೋ ಹೊತ್ನ್ಯಾಗ ನಾದ್ಕೊಳಮ್. ಹಿಟ್ಟು ನಾದಿಟ್ಟು ರಾಜಗಿರಿ ಸೋಸಿ ಪಲ್ಯ ಮಾಡ್ಕೊತೀನಿ ರೀ. ಈಗ ಅಲ್ಲಿವರೆಗೂ ಹಿಟ್ಟು ನೆನಿತೈತಿ ಫ್ರೆಂಡ್ಸ್ ಚೆನ್ನಾಗಿ. ಸ್ವಲ್ಪ ತೊಗೊಂಡೇನಿ ರೀ, ಬಾಳೆಹಣ್ಣು ತೊಗೊಂಡಿಲ್ಲ. ಫ್ರೆಶ್ ಆಗಿ ಮಾಡಿದ್ರೆ ಆಯ್ತು ಅಂತೇಳಿ. ಈ 10th ಎಕ್ಸಾಮ್ ಶುರು ಆದಂಗಿಂದ ನಮ್ಮ ಟೈಮ್ ಟೇಬಲ್ ಚೇಂಜ್ ಆಗಿಬಿಟ್ಟೈತೆ ನೋಡ್ರಿ. ಮೊದಲು ಹೆಂಗ ಬೆಳಗ್ಗೆ ಎದ್ದು ಪಿಲ್ಲನ್ ರೆಡಿ ಮಾಡ್ತಿದ್ದೆ ನಾನು. ಒಂದು ಏನರ ಬುತ್ತಿ ಕಟ್ತಿದ್ದೆ. ಯಜಮಾನ್ರು ಹೋಗಿ ಬಿಟ್ಟು ಬರ್ತಿದ್ರು. ಅಷ್ಟೊತ್ತಿಗೆ ನೀರು ಕಾಸ್ತಿದ್ದೆ, ಅವ್ರ ಮೈ ತಕ್ಕೊತಿದ್ರು. ನಾಷ್ಟ ಮಾಡ್ತಿದ್ದೆ. ಮತ್ತು ನಾಷ್ಟ ಮಾಡಿ ಚಾ ಕುಡ್ದವ್ರು ಓದ್ತಿದ್ರು. ಅದಾದ್ಮೇಲೆ
ಸ್ನೇಹಗ ತಲೆ ಇಕ್ಕೋದು ಮತ್ತು ಅಕ್ಕಿ ಬುತ್ತಿ ಕಟ್ಟೋದು ಪೂಜೆ ಇದೆಲ್ಲನೂ ಮತ್ತು ಬಾಂಡೆಗಳು ತಿಕ್ಕೋದು ಒಗ್ಯಾಣೋದ್ರಾಗ ಪಿಲ್ಲು ಒಳಗೆ ರಿಟರ್ನ್ ಬಂದುಬಿಡ್ತಿದ್ದೆ. ಸ್ನೇಹ ಕಾಲಿಗೆ ಓದ್ತಿದ್ಲು, ಪಿಲ್ಲು ಮನೆಗೆ ಬಂದುಬಿಡ್ತಿದ್ದ. ಮತ್ತು ಅವನಿಗೆ ದುಡ್ಡು ಕೊಟ್ಟು ಮತ್ತು ಕೆಲಸ ಮಾಡಿಕೊಂಡು ಸ್ವಲ್ಪ ವಿಡಿಯೋಗಳು ಮಾಡಿಕೊಂಡು ರೀಲ್ಸ್ಗಳು ಅಪ್ಲೋಡ್ ಮಾಡ್ಕೊತಾ ಕುಂದ್ರದಾಗ ಯಜಮಾನರು ಬರ್ತಿದ್ರು 2-3 ಗಂಟೆ ಅಷ್ಟೊತ್ತಿಗೆ. ಅವ್ರು ಊಟ ಮಾಡಿ ಸ್ವಲ್ಪ 10 ನಿಮಿಷ ಕುಂತು ಹೋದ್ರಂದ್ರೆ ಅವಾಗ ಸ್ವಲ್ಪ ಹೊತ್ತು ಮುಕ್ಕೋತಿದ್ವಿ ನಾವು. ಸ್ನೇಹ ಬರೋ ಟೈಮಿಗೆ ಎದ್ದು ಬಿಡ್ತಿದ್ವಿ. ಇಲ್ಲ ಆಕಿ ಬಂದಮೇಲೆ ಎಲ್ಸೇಕಿ ಬಾಪು ಬಡ್ದು. ಇವಾಗ ಆ ಥರದ್ದಿಲ್ರಿ, ಈಗೆಲ್ಲ ಫುಲ್ ಚೇಂಜ್. ನೀವು ಇಬ್ಬರು ಒಮ್ಮೆ ಹೋಗ್ತಾರ ಒಮ್ಮೆ ಬರ್ತಾರ. ಮುಂದಿನ ವರ್ಷದಿಂದ ಇಬ್ಬರದು 12 ಗಂಟೆ 15 ನಿಮಿಷಕ್ಕೆ ಕ್ಲಾಸ್ ಚಾಲೂ ರೀ. ಒಂದು ಟೈಮಿಗೂ ಒಂದು ಟೈಮ್ ಬಂದುಬಿಡ್ತಾರ. ಇವಾಗ ಒಂದು UKG ಇರೋದ್ರಿಂದ ಆಯ್ತು, ಇನ್ನೇನು ಭಾಳ ದಿನ ಸಾಲೇನಿಲ್ಲ. ನಿಮ್ಮ ಕೂಡ ಮಾತಾಡ್ಕೊತ ನಂದು ಇಟ್ಟನು ಕೂಡ ನಾದಾಗ ಆಲ್ಮೋಸ್ಟ್ ಆಯ್ತು ಅಂತ ಅನ್ಕೋಬೋದು. ಜಸ್ಟ್ 1 ನಿಮಿಷದೊಳಗೆ ಆಗ್ಬಿಡ್ಬೋದು ನೋಡಿರಿ ಫ್ರೆಂಡ್ಸ್. ನೋಡಿರಿ ಅದ್ರಿ ಇದು ಒಂದು ಸ್ವಲ್ಪ ಬೇಕಾದ್ರೆ ಸ್ವಲ್ಪ ಮಿಜ್ಕೋಬೋದು. ನಿಮ್ಮ ಕೂಡ ಮಾತಾಡ್ಕೋತ ಎಷ್ಟಾಯ್ತು ರೀ? 1 ನಿಮಿಷ 50 ಸೆಕೆಂಡ್ ಆಯಿತು. ಮಾಡಕ್ಕೆ ಕುಂದ್ರೆ ಹೆಣ್ಮಕ್ಳಿಗೆ ತೆಗೆದು ಒಜ್ಜಲ್ರಿ ಮತ್ತು ಬ್ಯಾಸರನೂ ಆಗಲ್ಲ. ಆದ್ರೆ ಏನೋ ಒಂದು ಸ್ವಲ್ಪ ಮುಗ್ಗಲಾಗಿ ಕುಂತು ಅಂದ್ರೆ ಅಷ್ಟೇ ಹೋಗ್ಬಿಡ್ತು. ಟೈಮ್ ಹಚ್ಕೊಂಡು ಈ ಟೈಮಿಗೆ ಇದನ್ನ ಮಾಡ್ಬೇಕಂತ ಪಣ ತೊಟ್ಟು ಮಾಡಕ್ಕೆ ನಿಂತು ಅಂದರೆ ಅದು ಹೆಂಗೋ ಮಾಡ್ಕೊಂಡ್ಬಿಡ್ತೀವಿ. ಬಟ್ ಈಗ ಯಾರೋ ಬಂದರು, ಇಷ್ಟೊತ್ತನ ಅಂದ್ಕೊಂಡಿದ್ದಿಷ್ಟು ಕೆಲಸ ಆಯಿತು. ಸರಿ ಮ್ಯಾಮ್ ಮುಚ್ಚಿಟ್ಬಿಡ. ಚೆನ್ನಾಗಿ ನೆನೀತಿದ್ದು. ರಾಜಗಿರಿ ಪಲ್ಯನ ಮಾಡಾಕತ್ತೀನಿ ನೋಡ್ರಿ. ಡೈಲಿ ರುಟೀನ್ದೊಳಗೆ ಮಾಡತ್ತಿದ್ದೇನೆ, ಶೇರ್ ಮಾಡತ್ತೀನಿ. ಮತ್ತು ಇದೇನು ಹೊಸ ರೆಸಿಪಿ ಅಂತ ಏನಂತಲ್ಲ. ನೀವು ಈ ವಿಡಿಯೋ ನೋಡಿದ ಮ್ಯಾಗ ನಿಮಗೂ ಮಾಡ್ಬೇಕಂತ ಅನಿಸಿದ್ರೆ ಖಂಡಿತವಾಗಲೂ ಕೂಡ ಈ ಪಲ್ಯನ ಮಾಡ್ಕೋರಿ. ಎಲ್ಲ ಏನು ಮಾಡ್ಬೇಕು ದಿನ ಅನ್ನೋದು ಒಂದೊಂದು ಚಿಂತಿದ್ದೇ ಇರ್ತೈತಿ ಎಲ್ಲ ಹೆಣ್ಮಕ್ಳಿಗೂ. ಇನ್ನೊಬ್ರು ಮಾಡಿದ್ದು ನೋಡಿದ್ರೆ ಒಂದು ಐಡಿಯಾ ಬರ್ತೈತಿ. ಎಣ್ಣೆಯೊಳಗೆ ನಾನು ಜೀರಿಗೆ ಸಾಸ್ಮೆ ಹಾಕ್ಕೊಂಡಿಲ್ರಿ, ಡೈರೆಕ್ಟ್ ಬೆಳ್ಳುಳ್ಳಿ ಹಾಕ್ಕೊಂಡು ಆಮೇಲೆ ಉಳ್ಳಾಗಡ್ಡಿ ಹಾಕ್ಕೊಂಡೆ. ಮತ್ತು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಇತ್ತು ಅದನ್ನು ಕೂಡ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದಾದ್ಮೇಗ ರಾಜಗಿರಿನ ನಾನು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ, ಸೋಸಿ. ಅದನ್ನು ಕಡಾಯಿಯೊಳಗೆ ಹಾಕಿ 1-2 ನಿಮಿಷ ಮುಚ್ಚಿದ್ದೀನಿ ರೀ. ಇವಾಗ ನೋಡಿರಿ ಮೆತ್ತಗಾಗಿ ಬಿಡ್ತು ಲಗುಟನೆ. ಇದಕ್ಕೆ ಶೇಂಗದ ಪುಡಿ ಹಾಕಕತ್ತೀನಿ ನೋಡಿರಿ. ಶೇಂಗದ ಪುಡಿ ಹಾಕಿದ್ರೆ ಇನ್ನೂ ಚಲೋ ಆಗ್ತದೆ. ಉಳ್ಳಾಗಡ್ಡಿ ಒಬ್ಬರು ಹಾಕ್ತಾರೆ, ಒಬ್ಬೊಬ್ರು ಹಾಕಲ್ಲ. ಬೆಳ್ಳುಳ್ಳಿ ಹಾಕಿದ್ರೆ ಬೆಳ್ಳುಳ್ಳಿ ಮ್ಯಾಗ ಬಿಡ್ತಾರೆ. ಬಟ್ ಉಳ್ಳಾಗಡ್ಡಿ ಹಾಕಿದ್ರೆ ಒಂಚೂರು ಈಡಾಗುತ್ತೆ, ರುಚಿನೂ ಚೇಂಜ್ ಇರುತ್ತೆ. ಕೈಕಾಲು ಮತ್ತೆ ತಗೊಡ್ರಿ ನಾವು. ಹಾಂ ಬಂದಾರ ನೋಡ್ರಿ ಮಕ್ಕಳು ಶಾಲೆಲಿಂದ ಸದ್ಯಕ್ಕೆ ಫ್ರೆಂಡ್ಸ. ಇವಾಗ ಏನೈತಿ ಅವ್ರಾಗ ಊಟಕ್ಕೆ ಹಚ್ತೀನಿ ನೋಡ್ರಿ. ಬಿಸಿ ಬಿಸಿ ಅಡಿಗೆ ಆಗಿಬಿಟ್ಟೈತ್ರಿ. ನಾನು ಊಟ ಮಾಡಿಬಿಡ್ತೀನಿ ರೀ ಫ್ರೆಂಡ್ಸ. ಅಶ್ವದಂಗೆ ಐತಿ ಯಾಕೋ ನನಗೆ ಇವತ್ತು. ಯಜಮಾನ್ರ ಜೊತೆಗೆ ಉಣ್ತೀನಿ ನಾನು ಆಲ್ಮೋಸ್ಟ್ ಅಲ್ಲ. ಬಟ್ ಇವಾಗ ಅವ್ರ ಜೊತೆಗೆ ಕುಂತು ಊಟ ಮಾಡಿದ್ರೆ ಆಯಿತು. ಬಿಸಿ ಬಿಸಿದೈತಿ ಎಲ್ಲ ಅಡುಗೆನೂ. ಸೊ ಬರ್ರಿ ಊಟ ಮಾಡೋಣಂತ. ಇವತ್ತಿನ ನಮ್ಮ ಮನೆಯಿಂದ ಅಡುಗೆ ರಾಜಗಿರಿ ಪಲ್ಯ, ಬಿಸಿ ಅನ್ನ, ಬಿಸಿ ಚಪಾತಿ, ಬಿಸಿ ಸಾರು, ಬೆಳಗ್ಗೆ ಮಾಡೋದಂತ ಉಪ್ಪಿಟ್ಟು ನೋಡ್ರಿ. ಒಂದು ಚೂರು ಐತಿ. 3 ಮಂದಿಗೂ ಸ್ವಲ್ಪ ಹಾಕಿ ನೋಡ್ರಿ ಫ್ರೆಂಡ್ಸ. ಊಟ ಮಾಡೋಣ ಬರ್ರಿ. ಊಟ ಮಾಡಿದೆ ನೋಡ್ರಿ, ನಿದ್ದೆ ಬರತೈತಿ. ಅದ್ರ ಕಾಲು ಒಂದು ಸೌಂಡ್ ಬಳ ಅನ್ನತ್ತಾವು. ನಿನ್ನೆ ಮೊನ್ನೆ ಬಿಸ್ಲಾಗ ಹೋಗಿ ಶಾವಿಗೆ ಹಾಕಿ ಅದ್ರಾಗ ಒಂದು ಸ್ವಲ್ಪ ನೀರಳ್ಕಾತಂತೇಳಿ ನಾನು ನಮ್ಮ ಪಾರಮತ್ತಿ ಮನೆ ಕುತ್ಕೊಂಡು ನೀರು ಕುಡ್ದಿವಿ. ಅದಕ್ಕಾಗೈತೋ ಫಂಕ್ಷನ್ಗೆ ಹೋಗಿ ಬಂದೀವಿ. ಒಂದು ಕುಬ್ಸಿಗ ಬಿಸ್ಲಾಗ ಬಂದ್ವಿ. ಬಂದುಬಿಟ್ಟು ಗಟ್ಟ ನೀರು ಕುಡಿದ್ವಿ. ಹಂಗೆ ಬಿಸ್ಲಾಗ ಹೋಗಿ ಬರ್ನಂಗೆ ಕುಡ್ದಕ್ಕಾಗೈತೋ ಫುಲ್ ಲೂಸ್ ಮೋಷನ್ ಥರ ಆಗಕತ್ಬಿಟ್ಟೈತ್ರಿ. ಹಂಗಾಗಿ ಕಾಲಂತೂ ಇಷ್ಟು ಬಳ ಅನ್ನಕತ್ತಾವ. ಬೇಡ ಒಟ್ಟು ಹಿಂಗೆ ಮರ್ತಕ್ಕೆ ಬರೋದು ನೋಡ್ರಿ. ಅದಕ್ಕೆ ಊಟನೂ ಮಾಡಿದೆ. ಇವಾಗ ಒಂದು ಸ್ವಲ್ಪ ಮುಕ್ಕೊಂಡ್ರೆ ನಿದ್ದೆ ಹತ್ತಿರ ಎಬ್ಬಿಸ್ಬೇಡ ಅಂತ ಹೇಳ್ತೀನಿ ನನ್ನ ಮಕ್ಳಿಗೆ. ಪಪ್ಪ ಬಂದ್ರಂದ್ರೆ ನೀವೇನು ಹಿಡ್ಕೊಡಿ. ಪಪ್ಪಾಗ ಅಲ್ಲೇ ಸುಟ್ಟು ಇಟ್ಬಿಡು, ಅಡುಗೆದು ನೀರು ತುಂಬಿಡು, ಪಪ್ಪ ಊಟ ಮಾಡ್ತಾರೆ. ಯಾಕಂದ್ರೆ ನಿದ್ದೆ ಏನೇ ಆಗಲ್ಲಕ್ಕ. ನಿದ್ದೆ ಮಾಡಿ ಒಂದು ಸ್ವಲ್ಪ ಹೆಚ್ಚು ಅಂತಂದ್ರೆ ಫ್ರೆಶ್ ಅನ್ನಿಸ್ತದ್ರಿ.
ಯಾಕಂದ್ರೆ ಒಂಥರ ಗಂಟ್ಲನು ಗಳ 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 ಒಣಗಕತ್ಬಿಟ್ಟೈತಿ. ಈಗೇನು ಮ್ಯಾಗ ಹಾಕಕ್ಕೆ ಹೋಗಿದ್ವಿ, ಇಲ್ಲೇ ಹಾಕೀನಿ. ಸ್ವಲ್ಪ ರೆಸ್ಟ್ ಮಾಡಿ ಬರ್ತಿರ್ತೀನಿ. ನಮ್ಮ ಯಜಮಾನ್ರು ಬಂದು ನೋಡ್ರಿ ಫ್ರೆಂಡ್ಸ, ನನಗೆ ನಿದ್ದೆ ಹತ್ತಲಿಲ್ಲರಿ. ನಮ್ಮ ಕೈತ ಮಮ್ಮಿಯವ್ರು ಬಂದರು ಮತ್ತು ಅವ್ರ ಜೊತೆ ಮಾತಾಡ್ಕೊತ ಕೂತೀವಿ, ಒಂದು ವಿಷಯದ ಬಗ್ಗೆ ಡಿಸ್ಕಸ್ ಮಾಡ್ಕೊತ. ಅಷ್ಟೊತ್ತಿಗೆ ಇವರು ಬಂದರು. ಸ್ನೇಹ ಊಟಕ್ಕೆ ಹಚ್ಕೊಟ್ಟ ನೋಡ್ರಿ. ಹಾಗೆ ಅವರಿಗೆ ಶಂಡಿಗೆ ಬೇಕಾಗಿತ್ತಂತ, ಉಳ್ಳಾಗಡ್ಡಿ ಶಂಡಿಗೆ ನೋಡ್ರಿ. ಊಟದಕ್ಕಿಂತ ಈಗ ಅದನ್ನ ಹೆಚ್ಚಿಗೆ ಊಟ ಮಾಡ್ತಾರೆ ಅವರು. ಕಚ್ಚದವನ್ರಿ ನಾ ಇಲ್ಲಿ ಬಿಸಿಲು ಹೆಚ್ಚು ಬರಲ್ಲಲ್ಲ, ಇಲ್ಲಿ ಬಿಸಿಲು ಹೆಚ್ಚು ಬರಲ್ಲ ಅಂದೆ. ಮ್ಯಾಗ ಹಾಕಿರಿ ಇವತ್ತು ಒಣಗ್ತಿದ್ದು. ಮುಗಕ್ಕೆ ಬೇಸರ ಮಾಡ್ಕೊಂಡು ಇಲ್ಲೇ ಹಾಕಿದ್ದಕ್ಕೆ ರೀ. ನಾಳೆಗೆ ಒಂದಿನ ಒಣಗಿಸ್ಬೇಕು ನೋಡ್ರಿ ಇಲ್ಲೇ. ಯವ್ವ ಅವ್ನಿಗೆ ವಿಡಿಯೋ ಮಾಡೋದು ತೆಲಿಗೆ ಹೋದೆ ನೋಡು. ಪಪ್ಪ ಹೇಳೋದು ನಿಂಗೆ ಹೇಳೋದು ಅದು ಯಾಟೋ ಒಂದೇ ನೋಡಿ ಕ್ಯಾಮ್ರಾ ಹೇಳೋದು ವಿಡಿಯೋ ಮಾಡೋದು. ಆಗಾಡ್ಸ್ಬಿಡ ಮೊಬೈಲ. ಕಲ್ಲಂಗಡಿ ನೋಡ್ರಿ ಭಾಳ ರುಚಿ ಅದ ನೋಡ್ರಿ ಫ್ರೆಂಡ್ಸ. ಮೊನ್ನೆ ಸರಿಗೆ ಭಾಳ ಸಪ್ಪತ್ತಿದ್ದು ಯಜಮಾನ್ ತಂದು, ಈ ಸರಿ ತಂದು ಮಸ್ತ್ ಟೇಸ್ಟಿ ಆಗದ ನೋಡ್ರಿ. दुसऱ्या कडे आणलेतेनी दीदी दीदी ಬಿಸಿಲಿಂದ ಮನೆಗೆ ತರ ಒಳ್ಳೆ ಅನ್ಸುತ್ತೆ ಕಲ दीदी ರುಚಿ ಅನ್ಸುತ್ತೆ. दीदी त्याला चिडवायला करायला ಊಟ ಜಾಸ್ತಿ ಮಾಡ್ತಾರೆ ಸದ್ಯಕ್ಕ. ಕಲ್ಲಂಗಡಿ ಹಣ್ಣು ತಿಂದು ಕಲ್ಲಂಗಡಿ ಮತ್ತು ರಾಜಗಿರಿ ಕಾಯಿಪಲ್ಲೆ ಕಸ ಇತ್ತು ನೋಡ್ರಿ, ಅದನ್ನ ಈಗ ಇಲ್ಲಿ ಚೆಲ್ಲಾಕಂತೇಳಿ ಬಂದು ನೋಡ್ರಿ ಫ್ರೆಂಡ್ಸ. ಆಕಳುಗಳ್ನ ಇರ್ತಾವ, ಆ ಕಡೆ ಈ ಕಡೆ ಗಾಡಿ ಬರ್ತಾವ, ನೋಡ್ಕೊಂಡು ಹೋಗ್ಬೇಕಾಗ್ತದ. ಈ ಸದಾವಲ್ರಿ ಹೆದರಿಕೆನೇ ಬರ್ತದೆ ನೋಡ್ರಿ ಫ್ರೆಂಡ್ಸ್. ಅವ್ವ ಬುಟ್ಟಿ ಒಳಗೆ ಡೈರೆಕ್ಟ್ ಬಿತ್ತು ನೋಡ್ರಿ. ಕಂಡಪಟ್ಟೆ ಅದಾವ್ರಿ ಫ್ರೆಂಡ್ಸ. ಮನೆಗೆ ಹೋಗ್ಬೇಕು ನೋಡ್ರಿ. ಆ ಕಡೆ ಈ ಕಡೆ ನೋಡಿ, ಆ ಕಡೆಯಿಂದ ಈ ಕಡೆ ರೋಡ್ ಕ್ರಾಸ್ ಮಾಡಿದ್ರೆ ದೊಡ್ಡ ಟಾಸ್ಕ್ ಅಂತ ಅನ್ಸುತ್ತೆ. ಇಲ್ಲಿ ಬರೋಣ. ನಮ್ಮ ಮನೆ ಅಲ್ಲೇ ಐತೆ ನೋಡ್ರಿ ಅಪಾರ್ಟ್ಮೆಂಟ್. ಬರ್ರಿ ಮನ್ಯಾಗ ಹೋಗೋಮಂತ. ಶೆಂಡ್ಗೆ ಹಾಕಿದ್ದು ಅರಿಬಿ ಮತ್ತು ಹಾಳೆಗಳೆಲ್ಲ ಕ್ಲೀನಾಗಿ ಒಗ್ದೀನಿ ರೀ. ಒಣಗಿ ಅವು ಎಷ್ಟು ಬೆಳ್ಳಗಂತ ಅನ್ಸಕತ್ತವ ನೋಡ್ರಿ. ಎಲ್ಲ ಅರಿಬಿ ನೋಡ್ರಿ ಅರ್ಧ ತಾಸನ್ಯಾಗ ಒಣಗೋಗ್ಬಿಟ್ಟು ಫ್ರೆಂಡ್ಸ್. ಅಗಳೇ ಎದ್ದು ಹಾಕಿದ್ದೀನಿ ರೀ. ಸೊ ಶೆಂಡ್ಗಿನೂ ಕೂಡ ಇನ್ನೊಂಚೂರು ಗಾಳಿಗಿರಿ ಆರ್ಲಿ ಅಂತ ಇಲ್ಲೇ ಬಿಟ್ಟೀನಿ ರೀ. ಶೇಂಗಾ ಉರಿಬೇಕಾ, ಪುಡಿ ಐತ್ರಿ ಇನ್ನೊಂದು ಸ್ವಲ್ಪ, ಹಂಗೆ ನಾನು ಅಲಕ್ಷ್ಯ ಮಾಡೀನಿ. ಇವು ಸದ್ಯಕ್ಕೆ ಇವು ತಿನ್ನಕ್ಕೆ ಭಾಳ ಟೇಸ್ಟ್ ಅಂತ ಅನಿಸ್ತದೆ ನೋಡ್ರಿ. ಇನ್ನೂ ಒಂದು ದಿನ ಒಣಗಬೇಕ್ರಿ. ಇವು ಬಿಸಿಲಿಗೆ ಹಾಕಿದ್ರೆ ಆಗ್ಬಿಡ್ತಿದ್ವಿ ಇವತ್ತು. ಕುರುಮ್ ಶೇಂಗಾ ಜೊತೆಗೆ ರೀ ಹಸಿ ಶೇಂಗಾ ನೋಡ್ರಿ. ಹಸಿ ಶೇಂಗಾ ನೋಡಿರಿ, ನಾನು ಶೇಂಗಾ ಶೆಂಡ್ಗೆ ಇಲ್ಲಿ ಬಾಜಿಕೆ ಇಟ್ಟೀನಿ, ಚಿಂತಿನೇ ಇಲ್ಲ. ಎದ್ದಾಗ ತೊಗೋಬೇಕನ್ನೋದು. ಇವೆರಡು ಮಿಕ್ಸ್ ಮಾಡಿ ತಿಂತಾರೆ ನೋಡ್ರಿ. ಇವೆರಡು ಮಿಕ್ಸ್ ಮಾಡಿ ತಿಂದ್ರೆ ರುಚಿ ಮಸ್ತ್ ನೋಡ್ರಿ. ಓಕೆ ಫ್ರೆಂಡ್ಸಾ, ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಇದೇ ಥರದ ನೆಕ್ಸ್ಟ್ ಇನ್ನೊಂದು ಬ್ಲಾಗ್ದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ. ರುಚಿ ಹತ್ತ ನೋಡ್ರಿ ಫ್ರೆಂಡ್ಸ್. ಹೇಗೆ ತಿನ್ಬೇಕನ್ನಿಸ್ತದೆ ಕುಂತ್ಕೊಂಡು. ಮಾಡುವಾಗ ಹೈರಾಣಿ ಯಾವುದೇ ಆಗಲ್ಲಕ್ಕ, ತಿನ್ನೋದು ಈಸಿ ಆಗುತ್ತೆ ನೋಡ್ರಿ. ಕುತ್ಕೊಂಡು ಆರಾಮ್ಸೆ ತಿನ್ಬೋದು. ಅದನ್ನೆಲ್ಲ ಮಾಡತ್ತಾನೆ ಎಷ್ಟೆಲ್ಲ ಆಗುತ್ತೆ ನೋಡ್ರಿ. ನೀವು ನೋಡ್ತೀರಿ ಬ್ಲಾಗ್ದ್ರೊಳಗೆ ಅದೆಲ್ಲ. ಕೆಲವ್ರು ಕೊಂಡು ತಿಂತಾರೆ, ಬಟ್ ಅದು ಕೊಂಡು ತಿಂದಿದ್ದು ಅಷ್ಟು ಈಡಾಗಂಗಿಲ್ಲ. ನಮ್ದ್ರೆ ಏನು ಕೆಲಸ ಇರ್ತದೆ ಅಂತೇಳಿ ಮಾಡ್ಕೊತ ಹೋಗೋದು. ಆದರೆ ನಮ್ಮಂಗೆ ಭಾಳ ಜನ ಹೈರಾಣ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅವ್ರವ್ರ ಲೈಫ್ ಸ್ಟೈಲ್ ಅವ್ರವ್ರದ್ದು. ಸುಮಾರು ಜನರು ನಂಗೆ ಅಂತಿರ್ತಾರೆ ವಿಡಿಯೋ ನೋಡಿದಾಗ, ಇಲ್ಲ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ದಾಗಿರೋರು, ಎಷ್ಟು ಇದು ಸ್ಟ್ರಗಲ್ ಮಾಡ್ತೀನಿ ಎಲ್ಲನೂ ಈ ಥರ ಭಾಳ ಕಡಿಮೆ. ಈಗಿಂದ ನೀನು ಜನ್ರೇಷನ್ದವ್ರು ಕಡಿಮೆ ಅಂತೇಳಿ ಎಲ್ಲರಿಗೆ ನನ್ನ ಥರ ಇರೋ ಅಂತ ಹೇಳೋಕ್ಕೂ ಆಗಲ್ಲ. ಮತ್ತು ಎಲ್ಲರ ಥರನೂ ನನ್ನ ಲೈಫ್ ನಾನು ಲೀಡ್ ಮಾಡೋಕ್ಕೂ ಆಗಲ್ಲ. ಅವ್ರವ್ರದ್ದೇ ಬೇರೆ ಬೇರೆ ಜೀವನ ಇರ್ತೈತಿ. ಅವ್ರವ್ರದ್ದೇ ಒಂದೊಂದು ಏನೇನೋ ಇರ್ತಾವೆ ಪ್ರಾಬ್ಲಮ್ಸ್ಗಳು. ನಂದು ಏನೈತಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಹೋಗ್ತಿರ್ತೀನಿ. ಕಷ್ಟ ಅನ್ನೋದು ಯಾರಿಗಿರಲ್ಲ, ಎಲ್ಲರಿಗೂ ಇದ್ದೇ ಇರ್ತೈತಿ. ಆದ್ರೆ ಆ ಕಷ್ಟದ ಹಾದಿ ಬೇರೆ ಬೇರೆ ಆಗಿರ್ತೈತಿ. ಕಲರ್ಗಳು ಹೆಂಗೆ ಡಾರ್ಕ್ ಲೈಟ್ ಈ ಥರ ಇರ್ತಾವಲ್ಲ, ಹಂಗಂಗೆ ಎಲ್ಲರದು ಬೇರೆ ಬೇರೆನೇ ಇರ್ತದೆ ಲೈಫ್ ಸ್ಟೈಲ. ಜೀವನ ಅಂದ್ರೆ ಯಪ್ಪ
ಅದು ಈಗೀಗೆಲ್ಲ ಅರ್ಥ ಮಾಡಿಸ್ತಾ ಐತಿ ನೋಡಿರಿ ನನಗಂತೂ. ಓಕೆ, ಕೊನೆವರೆಗೂ ಯಾರೆಲ್ಲ ನೋಡಿ ಸಪೋರ್ಟ್ ಮಾಡಿರಿ ಇಷ್ಟೊತ್ತನ ವಿಡಿಯೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ಅದೊಂದಿಗೆ. ಬಾಯ್.